ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಸಿಟೆಟ್ ಫೆಬ್ರವರಿ 7 ಮತ್ತು 8ರಂದು ಎಕ್ಸಾಮ್ ನಡೆಯುತ್ತಲ್ಲ, ಆ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಈ ವರ್ಷ ಎಕ್ಸಾಮ್ ಬರೆಯುವವರ ಸಂಖ್ಯೆ ಎಷ್ಟು, ಅಂದರೆ ಅಪ್ಲಿಕೇಶನ್ ಹಾಕಿದವ್ರ ಸಂಖ್ಯೆ ಎಷ್ಟು, ಅಂದರೆ ಎಕ್ಸಾಮ್ ಎಷ್ಟೇ ಜನ ಬರೀತಾರೆ ಅಂತ ಅನ್ನೋದಕ್ಕಿಂತ ಅಪ್ಲಿಕೇಶನ್ ಎಷ್ಟು ಜನ ಹಾಕಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಅಂದರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಎಕ್ಸಾಮ್ಗೆ ಹೆಚ್ಚು ಜನ ಹಾಕಿದರೆ ಕಷ್ಟ ಆಗುತ್ತಾ ಅಥವಾ ಕಡಿಮೆ ಜನ ಹಾಕಿದರೆ ಒಳ್ಳೆಯದಾಗುತ್ತಾ, ಇದೆಲ್ಲದ್ರ ಬಗ್ಗೆನೂ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ತಾವಿಲ್ಲಿ ನೋಡ್ಬೋದು ಸಿಟೆಟ್ ಫೆಬ್ರವರಿ 2026 ರಿಜಿಸ್ಟ್ರೇಷನ್ ನೋಡೋದಾದರೆ ಒಟ್ಟಾರೆಯಾಗಿ ಅಪ್ಲಿಕೇಶನ್ ಬಂದಿರತಕ್ಕಂಥದ್ದು 25,30,436 ಕ್ಯಾಂಡಿಡೇಟ್ಸು ಒಂದು ಈ ಸಿಟೆಟ್ ಅಪ್ಲಿಕೇಶನನ್ನು ಸಕ್ಸಸ್ಫುಲಿಯಾಗಿ ಹಾಕಿರ್ತಕ್ಕಂಥದ್ದು. ನೋಡಿ, ಅದೇ ರೀತಿ ಕಳೆದ ವರ್ಷದ ಒಂದು ಸಂಖ್ಯೆಯನ್ನು ನೋಡೋದಾದರೆ ಸಿಟೆಟ್ 2024 ಎಕ್ಸಾಮ್ ಜುಲೈನಲ್ಲಿ ಏನು ನಡೆದ, ಅಂದರೆ 2024ರಲ್ಲಿ ಏನು ನಡೆದಿತ್ತು ಅದಕ್ಕೆ 20,25,554 ಜನ ಹಾಕಿದ್ರು. ಅದೇ 2024 ಡಿಸೆಂಬರ್ನಲ್ಲಿ ನಡೆದಂಥದ್ದಕ್ಕೆ 16,72,748 ಜನ ಅಪ್ಲಿಕೇಶನ್ ಹಾಕಿರ್ತಕ್ಕಂಥದ್ದು. ಈ ಬಾರಿ 25,30,436 ಜನ ಅಪ್ಲಿಕೇಶನನ್ನು 2026ಕ್ಕೆ, ಅಂದರೆ ಏನು ಫೆಬ್ರವರಿ 7 ಮತ್ತು 8ರಂದು ಎಕ್ಸಾಮ್ ನಡೆಯುತ್ತೆ, ಈ ಒಂದು ಎಕ್ಸಾಮ್ಗೆ ನೋಂದಣಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ 20 ಲಕ್ಷ 16 ಲಕ್ಷ ಇದ್ದಂಥದ್ದು 25 ಲಕ್ಷ ಆಗಿದೆ. ಅಂದರೆ ಬಹುತೇಕ ನಮ್ಮ ಕರ್ನಾಟಕದ ಕೊಡುಗೆನೂ ಕೂಡ ಇದರಲ್ಲಿ ಹೆಚ್ಚಾಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಹಲವಾರು ಜನ, ಅಂದರೆ ಹಲವಾರು ಯೂಟ್ಯೂಬರ್ಸು ಕೂಡ ಈ ಟಿ ಫೇಲ್ ಆದಂಥವ್ರಿಗೆ ಅಥವಾ ಟಿ ಪಾಸ್ ಆದವ್ರಿಗೂ ಕೂಡ ಆಯಿತು, ಫೇಲ್ ಆದವ್ರಿಗೂ ಕೂಡ ಆಯಿತು. ಅಂದರೆ ಸೆಂಟ್ರಲ್ ಟೀಚರ್ಸ್ ಏನಿದ್ದಾರೆ ಅಲ್ಲಿ ನವೋದಯ, KVS, ಸೈನಿಕ ಸ್ಕೂಲು, ಹೀಗೆ ಹಲವಾರು ಸ್ಕೂಲ್ಗಳಲ್ಲಿ ನೇಮಕಾತಿ ನಡೆಯುತ್ತೆ. ಅದಕ್ಕೆ ಅನುಕೂಲ ಆಗುತ್ತೆ. ಆ ಕಾರಣದಿಂದಾಗಿ ಯಾರೆಲ್ಲ B.Ed, D.Ed, ಡಿಗ್ರಿ ಮುಗಿಸ್ಕೊಂಡಿರ್ತೀರಿ, ನೀವು ಸಿಟೆಟನ್ನು ಕ್ಲಿಯರ್ ಮಾಡ್ಕೊಂಡ್ರೆ ಅಂದರೆ ಪ್ರತಿ ವರ್ಷ ನವೋದಯ, KVS, ಸೈನಿಕ ಸ್ಕೂಲ್ಗಳಲ್ಲಿ ಬರ್ತಕ್ಕಂಥ ಶಿಕ್ಷಕರ ನೇಮಕಾತಿಗೆ ನೀವು ಎಲಿಜಿಬಲ್ ಇರ್ತೀರಿ ಅಂತೇಳಿ ಈ ಕರ್ನಾಟಕದಲ್ಲಿ ಒಂದು ಅವೇರ್ನೆಸ್ ಮೂಡಿದ್ದಕ್ಕಾಗಿ ಈ ಬಾರಿ ಕರ್ನಾಟಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಪ್ಲಿಕೇಶನ್ ಹೋಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇದಾಗಬೇಕಾಗಿತ್ತು. ನಮ್ಮ ಕರ್ನಾಟಕದ ಜನ, ಅಂದರೆ ನಾವು ಬಹುತೇಕ ಸ್ಟೇಟ್ ಗೌರ್ಮೆಂಟ್ ಜಾಬ್ಗೋಸ್ಕರನ ನಾವು ವೇಟ್ ಮಾಡ್ತೀವಿ. ಹಾಗೆ ಸ್ಟೇಟ್ ಗೌರ್ಮೆಂಟ್ನ ಒಂದು ಎಲಿಜಿಬಿಲಿಟಿ ಟೆಸ್ಟ್ ಎಕ್ಸಾಮ್ಗಳನ್ನು ಮಾತ್ರ ಬರಿತೀವಿ. ಅಂದರೆ KSET ಬರೆಯೋರ ಸಂಖ್ಯೆಗೆ ಮತ್ತು ಕರ್ನಾಟಕದಿಂದ ನೆಟ್ ಎಕ್ಸಾಮ್ ಬರೆಯೋರ ಸಂಖ್ಯೆಗೆ ಹೋಲಿಕೆ ಮಾಡಿದಾಗ ನೆಟ್ ಎಕ್ಸಾಮ್ ಸಂಖ್ಯೆ ಕಡಿಮೆ ಆಗುತ್ತೆ. ಕಾರಣ ಏನಂತಂದರೆ ಈ ಒಂದು ಇಂಗ್ಲೀಷ್ನಲ್ಲಿ ಎಕ್ಸಾಮ್ ಇರುತ್ತೆ ಅಂತಕ್ಕಂಥದ್ದು. ಹಾಗೆ ಸಿಟೆಟ್ಗೆ ಅಪ್ಲಿಕೇಶನ್ ಹಾಕುವವರ ಸಂಖ್ಯೆ ತೀರಾ ಕಡಿಮೆನೇ ಕರ್ನಾಟಕದಿಂದ. ಆದರೆ ಈ ಬಾರಿ ಸಂಖ್ಯೆ ಹೆಚ್ಚಾಗಿರಬಹುದು ಅನ್ನೋಂಥದ್ದು ನನ್ನ ಒಂದು ಅಭಿಪ್ರಾಯ. ಏನೇ ಆಗಲಿ ಸ್ನೇಹಿತರೆ, ತಾವಿಲ್ಲಿ ನೋಡ್ಬೋದು ಏನಂದರೆ 16,00,000 2024 ಡಿಸೆಂಬರ್ನಲ್ಲಿ ಮತ್ತು ಜುಲೈನಲ್ಲಿ, ಅಂದರೆ 2024 ಜುಲೈನಲ್ಲಿ 20 ಲಕ್ಷ ಅಪ್ಲಿಕೇಶನ್ ಹೋಗಿದ್ದು. ಬಟ್ ಈ ಸಾರಿ 25 ಲಕ್ಷ ಬಂದಿದೆ. ಅಂದರೆ ಏನೂ ತೊಂದರೆ ಇಲ್ಲ, ತಾವು ಆಲ್ರೆಡಿ ಟಿ ಎಕ್ಸಾಮನ್ನು ಬರೆದಿದ್ರಿ. ಅಂದರೆ ಇದು KSET ರೀತಿಯಲ್ಲ. KSET ಅಂದರೆ 100ಕ್ಕೆ 6% ಮಾತ್ರ ಎಲಿಜಿಬಲ್ ಆಗ್ತಕ್ಕಂಥದ್ದು. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ SC ST OBC ಅವರು 83 ಹಾಗೂ ಉಳಿದಂಥ ಎಲ್ಲರೂ 90 ಅಂಕಗಳನ್ನು ಗಳಿಸಿದರೆ ಅಷ್ಟು 20 ಲಕ್ಷವರೆಗೂ ಕೂಡ ಇಲ್ಲಿ ನೋಡಿಲಿ ಟೋಟಲ್ 25,30,436 ಆ ಕೆಟಗರಿಯವರು, ಅಂದರೆ SC ST OBC ಬರ್ತಕ್ಕಂಥ ಅಭ್ಯರ್ಥಿಗಳು 83ಕ್ಕಿಂತ ಹೆಚ್ಚು ಹಾಗೂ ಉಳಿದಂಥವರು 90ಕ್ಕಿಂತ ಹೆಚ್ಚು ಪಡ್ಕೊಂಡ್ರೆ ಅಂದರೆ 25 ಲಕ್ಷದವರೆಗೂ ಕೂಡ ಇಲ್ಲಿ ಸಿಟೆಟನ್ನು ಪಾಸ್ ಆಗ್ಬೋದಾಗಿರುತ್ತೆ. ಅಲ್ಲಿ ಅಷ್ಟು ಆಗೋದಿಲ್ಲ, ನಾನು ಹೇಳ್ತಾ ಇದ್ದೀನಿ. ಅಂದರೆ ಇಲ್ಲಿ ಎಷ್ಟೇ ಜನ ಆಗಬೇಕಂತೇನಿಲ್ಲ. KSETನಲ್ಲಿ ಏನಂದರೆ 6% ಇದೆ, ಬಟ್ ಇಲ್ಲಿ ಆ ರೀತಿ 6% ಅಥವಾ 10% ಈ ರೀತಿ ಏನಿಲ್ಲ. ಒಟ್ಟಾರೆ ಇರ್ತಕ್ಕಂಥ ಒಂದು ಕನಿಷ್ಠ ಸ್ಕೋರ್ ಇದೆ. ಅಂದರೆ ಒಂದು 83 + 90 ಅಂತೇಳಿ. ಈಗ ಈ ಎರಡರಲ್ಲಿ ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟಾಗ ನೀವು ಸ್ಕೋರ್ ಮಾಡಿದರೆ ಸಾಕು, ಈ ಒಂದು ಸಿಟೆಟ್ ಕ್ಲಿಯರ್ ಆಗುತ್ತೆ. ನೋಡಿ, ಶಿಕ್ಷಕರ ನೇಮಕಾತಿ ಕರ್ನಾಟಕದಲ್ಲಿ ಬಹುತೇಕ ನಡೀತಕ್ಕಂಥದ್ದು ಫಿಕ್ಸ್ ಆಗಿದೆ. ಸಿಟೆಟ್ ಅಪ್ಲಿಕೇಶನ್ ಹಾಕಿದಂಥವರು ಯಾವುದೇ ಕಾರಣಕ್ಕೂ ಈ ಒಂದು ಎಕ್ಸಾಮ್ನ ಲಘುವಾಗಿ ತಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ನೀಡಿದೆ, ಅಂದರೆ ಶಿಕ್ಷಕರ ಹುದ್ದೆಗಳ ಒಂದು ನೇಮಕಾತಿಗಾಗಿ. ಅದೇ ಇನ್ನೂ ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ಅಂದರೆ ಈಗ NaN-HK ಅಂತ ನಾವು ಕರಿತೀವಿ, ಆ ಭಾಗಕ್ಕೆ, ಅಂದರೆ ಬೆಳಗಾವಿ ಆಗಿರ್ಬೋದು, ಮೈಸೂರು ಮತ್ತು ಬೆಂಗಳೂರು 3 ವಿಭಾಗಕ್ಕೆ ಇನ್ನೂ ಶಿಕ್ಷಕರ ನೇಮಕಾತಿಗೆ ಎಷ್ಟು ಹುದ್ದೆಗಳಿಗೆ ಅಂತೇಳಿ ಇನ್ನೂ ಆರ್ಥಿಕ ಇಲಾಖೆ ಅನುಮತಿಯನ್ನು ನೀಡಿಲ್ಲ. ಅನುಮತಿಯನ್ನು ನೀಡೋದ್ರ ಒಳಗಾಗಿ, ಅಂದರೆ ಒಟ್ಟಾರೆ 5,000 ಶಿಕ್ಷಕರ ನೇಮಕಾತಿಗೆ ನಾವು ಅನುಮತಿಯನ್ನು ಪಡ್ಕೊಳ್ತೀವಿ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಸಾಹೇಬರು ಈಗಾಗಲೇ ಹೇಳಿದ್ದಾರೆ. ಸೊ ಹಾಗಾಗಿ 5,000 ಶಿಕ್ಷಕರ ಹುದ್ದೆಗಳಿಗೆ ಈಗ ನೇಮಕಾತಿ
ನೇಮಕಾತಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಆರ್ಥಿಕ ಇಲಾಖೆ ಪರ್ಮಿಷನ್ ತೊಗೋಬೇಕಾಗುತ್ತಲ್ಲ, ಆ ಪರ್ಮಿಷನನ್ನು 5,000 ಹುದ್ದೆಗಳಿಗೆ ತೊಗೊತೀವಿ ಅಂತ ಹೇಳಿದರೆ ಒಟ್ಟಾರೆ HKಗೆ 5,767 ಮತ್ತು ನಾನ್ HKಗೆ 5,000 ಅಂದರೆ 10,767 ಹುದ್ದೆಗಳು ಬಹುತೇಕ ನೇಮಕಾತಿ ಆಗುತ್ತೆ. ಆ ಕಾರಣದಿಂದಾಗಿ 10,000ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ನೇಮಕಾತಿ ಇಲ್ಲಿ ನಡೀತಾ ಇರೋದ್ರಿಂದ ಇದಕ್ಕಿಂತ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಗಲಿಕ್ಕಿಲ್ಲ. ಮತ್ತು ಮುಂದೆ ನೋಟಿಫಿಕೇಷನ್ ಲೇಟ್ ಆಗ್ಬೋದು. ಯಾಕಂದರೆ ನೋಡಿ 2022ರಲ್ಲಿ GPSTR 15,000 ಶಿಕ್ಷಕರ ನೇಮಕಾತಿ ನಡೆದಿತ್ತು. ಅದಾಗಿ 3 ವರ್ಷ ಆಯಿತು. ಅಂದರೆ ಹೆಚ್ಚು ಕಡಿಮೆ ಮಾರ್ಚ್ ಬಂದರೆ ನೋಟಿಫಿಕೇಷನ್ ಆಗಿ 4 ವರ್ಷ ಆಗುತ್ತೆ GPSTR ನೋಟಿಫಿಕೇಷನ್ ಆಗಿ. ಅಂದರೆ ಅತಿ ತುರ್ತು ನೋಟಿಫಿಕೇಷನ್ ಮಾಡಿದ್ರು ಅಂದ್ರೂ ಕೂಡ 3-4 ವರ್ಷ ಹೋಯಿತು. ಅಂದರೆ ಅದು ಕೋರ್ಟ್ ವಿಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ನೇಮಕಾತಿ ಡಿಲೇ ಆಗ್ತಾನೆ ಬಂದು ಈಗ 15,000 ಶಿಕ್ಷಕರ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಅಂದರೆ ಸ್ವಲ್ಪ ಹುದ್ದೆ ಖಾಲಿ ಉಳಿದೆ ಮತ್ತು ಇನ್ನೊಂದಷ್ಟು ಕೋರ್ಟ್ನಲ್ಲಿ ಇದೆ. ಅದೆಲ್ಲವನ್ನು ನಾವು ಹೊರತುಪಡಿಸಿದರೆ 13,500 ಶಿಕ್ಷಕರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಈಗ 11,267 ಹುದ್ದೆಗಳಿಗೆ ನೋಟಿಫಿಕೇಷನ್ ಹೊರಡಿಸಿ ಅಷ್ಟು ಹುದ್ದೆಗಳಿಗೆ ಭರ್ತಿ ಮಾಡ್ಕೊಂಡ್ರೆ ಅಂತಂದರೆ ಮುಂದೆ ಶಿಕ್ಷಕರ ನೇಮಕಾತಿ ಮತ್ತೆ 3-4 ವರ್ಷಗಳ ಕಾಲ ಹೋಯ್ತು ಅಂತಂದರೆ ಈ ಬಾರಿ ಮಿಸ್ ಮಾಡ್ಕೊಂಡಂಥವರು ಮತ್ತೆ 3-4 ವರ್ಷಗಳ ಸಮಯವನ್ನು ನೀವು ಕಾಯಬೇಕಾಗುತ್ತೆ. ಆ ಕಾರಣದಿಂದಾಗಿ ನೋಡಿ ಯಾವುದಕ್ಕೂ ಸೇಫ್ ಇರಬೇಕಲ್ವ, ಆ ಕಾರಣದಿಂದಾಗಿ CTETನ್ನು ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಅಂದರೆ ನೀವು GPSTR PST ಮತ್ತು ಹೈಸ್ಕೂಲ್ ಅಂತೂ ಈಗೇನು ಸದ್ಯಕ್ಕೆ TET ಇಲ್ಲ, ಬಟ್ PST ಮತ್ತು GPT ಎಕ್ಸಾಮ್ ಬರೆಯೋದಕ್ಕೆ ನೀವು ಎಲಿಜಿಬಲ್ ಆಗ್ತೀರಿ. ಜೊತೆಗೆ ಈ ಬಾರಿ ಅಂದರೆ ಆಗಸ್ಟು ಸೆಪ್ಟೆಂಬರ್ ವೇಳೆಗೆ ನವೋದಯ, ಸೈನಿಕ ಹಾಗೆ KVS ಶಾಲೆಗಳಲ್ಲಿ ಅಂದರೆ ಸೆಂಟ್ರಲ್ಗೆ ಸಂಬಂಧಪಟ್ಟಂತೆ ಆ ಶಾಲೆಗಳಲ್ಲಿ ನೋಟಿಫಿಕೇಷನ್ ಆಯಿತು ಅಂದರೆ ಅಲ್ಲಿನೂ ಕೂಡ ನೀವು ಎಲಿಜಿಬಲ್ ಇರ್ತೀರಿ. ಆ ಕಾರಣದಿಂದಾಗಿ ಇಂಥ ಒಂದು ಪ್ರಮುಖವಾದಂಥ ಎಕ್ಸಾಮ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲಿ ಇನ್ನೊಂದು ವಿಚಾರ ಏನಂತಂದರೆ ಸೈಕಾಲಜಿ ಅಂದರೆ CTET ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಸಂಬಂಧಪಟ್ಟ ಹಾಗೆ ಸೈಕಾಲಜಿಯ ನೋಟ್ಸನ್ನು ನಾನು ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಿರಂತರವಾಗಿ ಈಗ ಹಾಕ್ತಾಯಿದ್ದೀನಿ. ನೀವು ಇದುವರೆಗೂ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂತಂದರೆ ದಯವಿಟ್ಟು ಜಾಯ್ನ್ ಆಗಿ. ನಿಮ್ಮ ಅಂದರೆ ಸಿಲೆಬಸ್ ಪ್ರಕಾರ ನಾನು ನೋಟ್ಸ್ ಹಾಕ್ತಾಯಿದ್ದೇನೆ. ಸುಮ್ಮನೆ ಸೈಕಾಲಜಿ ಏನೋ ಸಿಕ್ತೋ ಅದನ್ನು ಹಾಕಬೇಕು ಅಂತಲ್ಲ. ಸಿಲೆಬಸ್ ಏನಿದೆ ಪ್ರತಿಯೊಂದು ಅಧ್ಯಾಯವನ್ನು ಒಂದೊಂದಾಗೇ ಹಾಕ್ತಾ ಹೋಗ್ತಾಯಿದ್ದೀನಿ. ಮತ್ತು ಸಿಂಪಲ್ ಆಗಿದೆ, ಅಂದರೆ ಪೂರ್ತಿ ಲೆಂಗ್ತಿಯಾಗೇನೋ ಹಾಕಿ ಸುಮ್ಮನೆ ತೊಂದರೆ ಮಾಡಿಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ನಾನು ನೋಟ್ಸನ್ನು ನೀಡಿದ್ದೀನಿ. ಸೊ ಆ ಕಾರಣದಿಂದಾಗಿ ನೀವು ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆದರೆ ಅಂತಂದರೆ ಅಲ್ಲಿ ಎಲ್ಲನೂ ನಿಮಗೆ ಸಿಗುತ್ತೆ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ ಟೆಲಿಗ್ರಾಮ್ದು, ಜಾಯ್ನ್ ಆಗಿ ಅಲ್ಲಿರ್ತಕ್ಕಂಥ ನೋಟ್ಸನ್ನು ಓದ್ಕೊಳ್ಳಿ. ಎಲ್ಲನೂ ಉಚಿತವಾಗಿರುತ್ತೆ. ಓದ್ಕೊಂಡು ನಿಮ್ಮ ಎಕ್ಸಾಮ್ಗೆ ಅನುಕೂಲವನ್ನು ಮಾಡ್ಕೊಳ್ತೀರಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಆದಾಗ್ಯೂ ಕೂಡ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.